ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ವೆಂಕಟನಾಥ ಸಾಹೇಬರು ನ್ಯಾಸದ ಅಧ್ಯಕ್ಷರಾದ ಬಸವರಾಜ್ ಜಿ ಪಾಟೀಲ್ ಅಷ್ಟು ಸಹ ಸಂಸ್ಕೃತಿ ಮುಗಿಸುತ್ತೆ. ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದ ಇನ್ನೊಬ್ಬ ಅತಿಥಿಗಳಾಗಿರುವ ಡಾಕ್ಟರ್ ಬಸವರಾಜ್ ಪಾಟೀಲ್ ಸರ್ವನ್ನ, ಡಾಕ್ಟರ್ ಕಾಶಿನಾಥ್ ಮೊಗಲೆ ಸರ್ವರು, ಪುಷ್ಪೇಶ್ ಪಾಟೀಲ್ ಸರ್ವನ್ನ, ಬಸವರಾಜ್ ಬಲ್ಲೂರ್ ಸರ್ವರು ಪುಷ್ಪಗುಚ್ಛ ಒಳಗೊಂಡಿಸುತ್ತೇನೆ. ಅದೇ ರೀತಿಯಾಗಿ ಮಡಪ್ಪ ಕನ್ಸಲ್ಟಿ ಸರ್ ಶ್ರೀಮತಿ ರಾಮಬಾಯಿ ಸಿಂಧಿ ಅವರು ಪುಷ್ಪಗುಚ್ಛ ಒಳಗೊಂಡಿಸುತ್ತೇನೆ. ಅದೇ ರೀತಿಯಾಗಿ ಅತಿ ಮಲ್ಲಿಕರ್ ಸರ್ ಒಂದು ಪುಷ್ಪಗುಚ್ಛ ವಿನಿಯೋಗಿಸುತ್ತೇನೆ. ವೇದಿಕೆ ಮೇಲೆ ಆಸೀನರಾದಂಥ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರೇ, ಕೆಆರ್ಎಸ್ ಸಂಸ್ಥೆ ಸಚಿವ ಸದಸ್ಯರು, ಅರಣ್ಯ ಸಚಿವರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ, ನಮ್ಮೆಲ್ಲರಿಗೆ ಗೌರವ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾದಂಥ ಮುನ್ಸಿಪಲ್ ಮಿನಿಸ್ಟರ್ ಆದಂಥ ಪೌರಾಡಳಿತ ಮಿನಿಸ್ಟರ್ ಆದಂಥ ಶ್ರೀ ವೆಂಕಣ್ಣ ಅವರೇ, ಮೇಯರ್ ಆದಂಥ ಶ್ರೀ ಮೋಹನ್ ಗೌಸ್ ಅವರೇ, ನಮ್ಮ ಅಧ್ಯಕ್ಷರಾದಂಥ ಬಸವರಾಜ್ ಜಾಫೆಟ್ಟಿ ಅವರೇ, ವೇದಿಕೆಯಲ್ಲಿ ಆಸೀನರಾದಂಥ ಕಾರ್ಯದರ್ಶಿ, ಸಹ ಕಾರ್ಯದರ್ಶಿಗಳೆಲ್ಲ ನನ್ನ ಆಡಳಿತ ಸದಸ್ಯರೇ, ಮುಂಭಾಗದಲ್ಲಿ ಕುಳಿತಂತ ಎಲ್ಲ ಅಜೀವ ಸದಸ್ಯರೇ, ನಮ್ಮ ಸಂಸ್ಥೆ ಅಂಗಸಂಸ್ಥೆ ಎಲ್ಲ ಪ್ರಚಾರಕರು, ಶಿಕ್ಷಕರು, ಶಿಕ್ಷಕಿಯರು, ಈ ಒಂದು ಕಾರ್ಯಕ್ರಮಕ್ಕೆ ಎಸ್ ಬಿ ಪಾಟೀಲ್ ಡೆಂಟಲ್ ಕಾಲೇಜಿನ ಅಧ್ಯಕ್ಷರಾದಂಥ ಸೂರ್ಯಕಾಂತ್ ಪಾಟೀಲ್ ಅವರು ಬಂದಿದ್ದಾರೆ, ಡಾಕ್ಟರ್ ಗುಡ್ಗಿ ಅವರಿದ್ದಾರೆ, ಬಾಬು ತುಂಬಾ ಇದ್ದಾರೆ, ಈಗ ಅನೇಕ ಜನ ಗಣ್ಯರು ಉಪಸ್ಥಿತರು. ಎಲ್ಲರಿಗೂ ಅಭಿನಂದನೆ, ಎಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಒಂದು ದೊಡ್ಡ ಇತಿಹಾಸ. ನಮ್ದೆಲ್ಲರ ಒಂದು ಸುದೈವ ಅಂದ್ರೆ ಈ ಒಂದು ಸಂಸ್ಥೆಯಲ್ಲಿ ಅನೇಕ ಜನ ರಾಜಕೀಯರು ಈ ನಮ್ಮ ಸಂಸ್ಥೆ ಅಜೀವ ಸದಸ್ಯರಾಗಿದ್ದಾರೆ. ಉದಾಹರಣೆಗಾಗಿ ಶ್ರೀ ಆರ್ ವಿ ಬೀಡಪ್ಪನವರು ದೀರ್ಘಕಾಲ ಈ ಸಂಸ್ಥೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಒಂದು ಒಳ್ಳೆ ನ್ಯಾಯವಾದಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಅದೇ ತರ ರಾಮಚಂದ್ರ ಬೀರಪ್ಪನವರು ಸಂಸದರಾಗಿ ಸೇವೆ ಸಲ್ಲಿಸಿದರು. ಅವರು ಕೂಡ ನಮ್ಮ ಈ ಸಂಸ್ಥೆಯ ಅಜೀವ ಸದಸ್ಯರು. ಶ್ರೀಯುತ ಲೋಕನಾಯಕ ಭೀಮಣ್ಣ ಖಂಡ್ರೆ ಅವರು ಶತಾಯುಷಿಯಾಗಿ ಮೊನ್ನೆ ತಾನೇ ನಿಧನ ಹೊಂದಿದ್ದರು. ಅವರು ಕೂಡ ನಮ್ಮ ಈ ಸಂಸ್ಥೆಯ ಅಜೀವ ಸದಸ್ಯರು. ಶ್ರೀ ವಿಶೇಟಿ ಕೃಷ್ಣ ಸಂಸದರು, ಮಾಜಿ ಸಚಿವರು, ಅವರು ಕೂಡ ಈ ಸಂಸ್ಥೆಯ ಅಜೀವ ಸದಸ್ಯರು. ಅದೇ ರೀತಿಯಿಂದ ರತ್ನ ಕೃಷ್ಣರು ಇರ್ಬೋದು, ವಿಧಾನ ಪರಿಷತ್ ಸದಸ್ಯರು, ಲೈಕೋದಿನ್ ವಕೀಲ್ ಇರ್ಬೋದು, ಮಾರುತಿ ಮುಳೆಯವರು ಇರ್ಬೋದು, ವೈಜನಾಥ್ ಪಾಟೀಲ್ ಚಿಂಚೋಳಿ ಇರ್ಬೋದು, ಈಗ ಅನೇಕ ಗಣ್ಯರು ಈ ಒಂದು ನಮ್ಮ ಸಂಸ್ಥೆಯ ಅಜೀವ ಸದಸ್ಯರು. ಅದೇ ರೀತಿಯಿಂದ ವಿಜಯಕುಮಾರ್ ಖಂಡ್ರೆ ಅವರು ಹಾಗೂ ಈಶ್ವರ ಖಂಡ್ರೆ ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಕೂಡ ಅಜೀವ ಸದಸ್ಯರು. ಅವರು ವೀರಶೈವ ಮಾಸದ ಅಧ್ಯಕ್ಷರಾಗಿದ್ದ ಸಲುವಾಗಿ ನಮ್ಮೆಲ್ಲರಿಗೂ ಹೆಮ್ಮೆ ತಂದಿದೆ. ಅದರ ಸಲುವಾಗಿ ಭಾಲ್ಕಿ ನೆಲ ಬಹಳ ಪ್ರಸಿದ್ಧವಾದ ನೆಲ. ಸುಮಾರು ವರ್ಷದಿಂದ ಭಾಲ್ಕಿ ಅಂದ್ರೆ ಒಂದು ಕ್ರಾಂತಿ ಭೂಮಿ. ಶೈಕ್ಷಣಿಕ ಕ್ಷೇತ್ರದಲ್ಲಾಗಲಿ, ಸಾಮಾಜಿಕ ಕ್ಷೇತ್ರದಾಗಲಿ ಹೆಸರಾದ 12ನೇ ಶತಮಾನದಲ್ಲಿ ಬಸವಣ್ಣವರು ನಾಡು ಬಸವ ಕಲ್ಯಾಣ. ಅದಕ್ಕೆ ಪೂರ್ವದಲ್ಲಿ 11ನೇ ಶತಮಾನದಲ್ಲಿ 1000 ವರ್ಷ ಆಯಿತು. ಮಿತಾಕ್ಷರಿ ಅಂತ ಪುಸ್ತಕ ಅಲ್ಲಿ ವಿಘ್ನೇಶ್ವರ ಬರ್ತಿದೆ. ಕಾನೂನು ಗ್ರಂಥ ಬರೆದವರು ವಿಘ್ನೇಶ್ವರ. ಅವರು ಮಾಸಿಮಾಡು ಭಾಲ್ಕಿ ತಾಲೂಕು. ಈ ಒಂದು ಕಾರ್ಯಕ್ರಮ ಮುಂಚೆ ಘೋಷಣೆ ಮಾಡಿದ ಹಾಗೆ 12 ಗಂಟೆಗೆ ಶುರು ಮಾಡಬೇಕಾಗಿತ್ತು. ಅಲ್ಲಿಂದ ನನಗೆ ನೀನೇ ಗೊತ್ತಾಯ್ತು ಆ ಕಾರ್ಯಕ್ರಮ ಸ್ವಲ್ಪ ವಿಳಂಬ ಆಗ್ಬೋದು ಅಂತ ತಿಳ್ಕೊಂಡು ನಾನು ತಮ್ಮೆಲ್ಲರಲ್ಲಿ 1 ಗಂಟೆಗೆ ಅಂತಂದು ಹೇಳಿ ಮತ್ತೆ ವಾಟ್ಸ್ಆಪ್ ಮುಖಾಂತರ ಎಲ್ಲ ಮಾಹಿತಿಗಳೆಲ್ಲ ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅದಾದರೂ ಕೂಡ ಕಾರ್ಯಕ್ರಮ ಸ್ವಲ್ಪ ವಿಳಂಬ ಆಯಿತು. ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಮಂತ್ರಿಗಳು ಸಾಹಿತ್ಯ ಕರ್ಕೊಂಡು ಬರಲಿಕ್ಕೆ ಸ್ವಲ್ಪ ಅವಸರ ಆಗಿದ್ದರೆ ಅಂತ ಎಲ್ಲರೂ ಇಲ್ಲಿವರೆಗೆ ಕಾಯ್ಕೊಂಡು
ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟಿದ್ರಿ. ತಮ್ಮೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸಿ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮವರೇ ಆದ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೇಜಿ ಅವರೇ ಹಾಗೂ ನಮ್ಮ ಸಂಸ್ಥೆಯ ಅಧೀನ ಸದಸ್ಯರು, ಜೊತೆಗೆ ಸನ್ಮಾನ್ಯ ಶ್ರೀ ರಹೀಂ ಖಾನ್ ಅವರು, ಬೀದರ್ನ ಶಾಸಕರು ಹಾಗೂ ಮಂತ್ರಿಗಳು ಅವರು ಕೂಡ ಇವತ್ತು ಈ ವೇದಿಕೆಯಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಇನ್ನೊಂದ್ಸಲ ಸ್ವಾಗತವನ್ನು ಕೊಡುತ್ತಾ, ಸಂಸ್ಥೆಯ ಟ್ರಸ್ಟಿನ ಅಧ್ಯಕ್ಷರು ಡಾಕ್ಟರ್ ಬಸವರಾಜ್ ಪಾಟೀಲ್ ಅವರೇ, ಮುನ್ಸಿಪಲ್ ಅಧ್ಯಕ್ಷರು ಶ್ರೀ ನೌಸದ್ದೀನ್ ಅವರೇ ಹಾಗೂ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಸತೀಶ್ ಪಾಟೀಲ್ ಅವರೇ, ಸಹ ಕಾರ್ಯದರ್ಶಿಗಳು ಗಾರ್ಗಿ ಅವರೇ ಹಾಗೂ ಸೀನಿಯರ್ ನಮ್ಮ ಟ್ರಸ್ಟ್ನ ಸದಸ್ಯರಾದ ಪ್ರೊಫೆಸರ್ ಗುಡ್ಡಾ ಅವರೇ, ಎಲ್ಲ ನಮ್ಮ ಆತ್ಮೀಯ ಸದಸ್ಯ ಡೈರೆಕ್ಟರ್ ಮಿತ್ರರೇ, ನಿರ್ದೇಶಕ ಮಿತ್ರರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ನಮ್ಮ ಸಂಸ್ಥೆಯ ಅಧೀನ ಸದಸ್ಯರೇ, ಹಿರಿಯರೇ, ಇಲ್ಲಿನ ಒಂದು ಎಲ್ಲ ಪ್ರಾಚಾರ್ಯ ಮಿತ್ರರೇ, ಎಲ್ಲ ಕಾಲೇಜಿನ ಎಲ್ಲ ಸಂಸ್ಥೆಗಳಿಂದ ಬಂದಂತ ಎಲ್ಲ ಪ್ರಾಂಶುಪಾಲರೇ ಹಾಗೂ ಮಾಧ್ಯಮದ ಮಿತ್ರರೇ, ಅವರಿವರೆಲ್ಲ ಎಲ್ಲರಿಗೂ ನಾನು ನಮ್ಮ ಸಂಸ್ಥೆ ಪರವಾಗಿ ಎಲ್ಲರಿಗೆ ಇನ್ನೊಂದ್ಸಲ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಈ ವಿಶೇಷವಾದ ಸನ್ಮಾನ ಕಾರ್ಯಕ್ರಮ ನಾವು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೇಜಿ ಅವರು ಈ ವೀರ ಸೇವಾ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರಾಗಿ ಯುನಾನಿಮಸ್ ಅವರು ಚುನಾಯಿತರಾಗಿದ್ದಾರೆ. ಅಂಥ ಒಂದು ಸದಾವಕಾಶ ನಾವು ನಮ್ಮ ಸಂಸ್ಥೆಯ ಅಧೀನ ಸದಸ್ಯರು ಅವರಿಗೆ ನಾವು ಸನ್ಮಾನ ಮಾಡಬೇಕಂತಂದು ನಮ್ಮ ಒಂದು ಆಡಳಿತ ಮಂಡಳಿಯಲ್ಲಿ ಈ ವಿಶೇಷವಾದಂತಹ ಒಂದು ಚರ್ಚೆ ಮಾಡಿಕೊಂಡು ಅದಕ್ಕೆ ಎಲ್ಲರೂ ಒಂದೇ ಒಂದು ಇದರಿಂದ ಇಲ್ಲ ಈ ಕಾರ್ಯಕ್ರಮ ಮಾಡೋಣ, ಎಲ್ಲ ನಮ್ಮ ಸಂಸ್ಥೆಯ ಎಲ್ಲ ಅಧೀನ ಸದಸ್ಯರಿಗೂ ಕೂಡ ಇನ್ವೈಟ್ ಮಾಡೋಣ, ಒಳ್ಳೆ ರೀತಿ ಕಾರ್ಯಕ್ರಮ ಮಾಡೋಣ ಅಂತ ಅವತ್ತು ಹೇಳಿಕೊಂಡು ನಾನು ಸಾಹೇಬರಿಗೆ ಕೇಳಿದಾಗ ಡೇಟ್ ಕೊಟ್ಟು 7ನೇ ತಾರೀಕಿಗೆ ನಾನು ಬೀದರ್ನಲ್ಲಿ ಬರ್ತಾ ಇದ್ದೀನಿ. ಸೊ ಅವತ್ತೇ ನಾನು ಆ ಕಾರ್ಯಕ್ರಮ ಇಟ್ಕೊಡ್ರಿ ಅಂತ ಸಲುವಾಗಿ 7ನೇ ತಾರೀಕಿಗೆ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ತಾವು ಬಂದು ಶೋಭೆ ಮಾಡಿಕೊಟ್ಟಿದ್ದೀವಿ. ಎಲ್ಲರಿಗೂ ಇನ್ನೊಂದ್ಸಲ ನಾವೇನಂತ ಸಲ್ಲಿಸಿ ನಮ್ಮ ಸಂಸ್ಥೆಯ ಈ ಒಂದು ಡೆವಲಪ್ಮೆಂಟ್ ಅಲ್ಲಿ ಇದರಲ್ಲಿ ಪ್ರೋಗ್ರೆಸ್ ಇದರಲ್ಲಿ ತಮ್ಮ ಬಹಳ ದೊಡ್ಡ ಒಂದು ನಿಮ್ದು ಒಂದು ಶಕ್ತಿ ಇದೆ ಅಂತ ನಾನು ಎಲ್ಲ ಅರಿವು ಸದಸ್ಯರಿಗೆ ಹೇಳ್ತೀನಿ. ಅಷ್ಟೇ ಅಲ್ಲ, ಈವನ್ ನಮ್ದು ರಹೀಂ ಖಾನ್ ಸಾಹೇಬರು ಕೂಡ ನಮ್ಗೆ ಯಾವಾಗ ನಮ್ಗೆ ಸರ್ಕಾರದಲ್ಲಿ ಕೆಲಸಗಳು ಇದ್ದಾಗ ಯಾವುದೇ ಒಂದು ಸಂಸ್ಥೆ ಏನೇ ಒಂದು ಕೆಲಸ ಬಂದಾಗ ತಕ್ಷಣವೇ ದಯವಿಟ್ಟು ವೇದಿಕೆಗೆ ಬರಬೇಕು. ಅವರಿಗೆ ಇಂದು ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಮೊದಲಿಗೆ ಈ ಕಾರ್ಯಕ್ರಮ ಪ್ರಾರ್ಥನಾ ಗೀತೆ ಮೂಲಕ ಪ್ರಾರಂಭವಾಗಲಿದೆ. ಪ್ರಾರ್ಥನಾ ಗೀತೆ ಹಾಡಲಿದ್ದಾರೆ ಸೋನಾಲಿ ನೇತ್ರೆ ವಿದ್ಯಾರ್ಥಿ. तुम्ही हो माता पिता, तुम्ही हो बंधु.